ಭಾಗದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು. ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಬಿ. ಶ್ರೀರಾಮುಲು ಅವರು ದಿನಾಂಕ 21-4-2024ರಂದು ತಾಲೂಕಿನ ಸುಶೀಲನಗರ, ಕೃಷ್ಣನಗರ, ಭುಜಂಗನಗರ, ನರಸಿಂಗಾಪುರ ಸೇರಿ ಇನ್ನಿತರ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಬಿರು ಬಿಸಿಲನ್ನು ಲೆಕ್ಕಿಸದೆ ನೆಚ್ಚಿನ ನಾಯಕನನ್ನ ಕಾಣಲು ಕಾತುರದಿಂದ ಅವರ ಬರುವಿಕೆಯನ್ನ ಕಾದು ಅವರ ಮಾತನ್ನ ಕೇಳಿ ನಾವು ನಿಮ್ಮೊಂದಿಗೆ ಇದ್ದೇವೆ, ನಿಮಗೆ ಹೋಟು ಹಾಕ್ತೇವೆ ಎನ್ನುವ ಸಂತಸದ ಮುಗುಳು ನಗೆಯ ಕ್ಷಣವನ್ನ ಮತ್ತೊಮ್ಮೆ ನೋಡಬೇಕು ಎನ್ನುವಂತಿತ್ತು. ಸುಶೀಲನಗರದಲ್ಲಿ ಗ್ರಾಮದ ತುಂಬಾ ಕಾಲ್ನಡಿಗೆಯಲ್ಲಿ ಗಲ್ಲಿಯಲ್ಲಿ ಸುತ್ತುತ್ತಾ ಮತಯಾಚನೆ ಮಾಡಿದ್ದಾರೆ. ನಂತರ ಕೃಷ್ಣಸಾಗರ ಗ್ರಾಮದಲ್ಲಿ ಕುರುಬ ಸಮಾಜದವರಿಂದ ಕಂಬಳಿಯನ್ನ ಹೊದಿಸಿ ಹಾರಿಸಿ ಬರಮಾಡಿಕೊಂಡು ಬೆಂಬಲವನ್ನ ಸೂಚಿಸಿದರು. ತದನಂತರ ಭುಜಂಗನಗರ ಗ್ರಾಮದಲ್ಲಿ ನೆಚ್ಚಿನ ಜನನಾಯಕನನ್ನ ಸ್ವಾಗತಿಸಿದ್ರು, ಬೆಂಬಲವನ್ನ ಸೂಚಿಸಿದ್ರು. ಹಾಗೆ ನರಸಿಂಗಾಪುರ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಓಬಳೇಶ್ ಹಾಗೂ ಮುಖಂಡರು, ಕಾರ್ಯಕರ್ತರುಗಳಿಂದ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಮಾಡಿದ್ರು. ಸ್ವತಃ ಶ್ರೀರಾಮುಲು ಬುಲೆಟ್ ಬೈಕ್ ಅನ್ನ ಚಲಾಯಿಸಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಸುಶೀಲನಗರ, ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಮುಖಂಡರು, ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಶ್ರೀರಾಮುಲು ಮಾತನಾಡಿ, ಮೋದಿ ಹ್ಯಾಟ್ರಿಕ್ ಗೆಲುವು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಸಮೀಕ್ಷೆ ಪ್ರಕಾರ ಬಿಜೆಪಿ 400 ಸೀಟುಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೇವೆ. ಆ 400 ಅಭ್ಯರ್ಥಿಗಳಲ್ಲಿ ನಾನೊಬ್ಬನಾಗಬೇಕು. ಹಾಗಾಗಿ ನೀವು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಳುಹಿಸಿ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅನಿಲ್ ಲಾಡ್, ಕೆಎಸ್ ದಿವಾಕರ್, ಜಿಟಿ ಪಂಪಾವತಿ ಮಾತನಾಡಿ ಶ್ರೀರಾಮುಲು ಪರ ಮತಯಾಚಿಸಿದ್ರು. ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ಯಾಕಂದ್ರೆ ಸುಮಾರು 18 ವರ್ಷಗಳ ಹಿಂದೆ, ದಯಮಾಡಿ ಯಾರು ಗಲಾಟೆ ಮಾಡಬೇಡಿ, ಸುಮಾರು 18 ವರ್ಷಗಳ 20 ವರ್ಷಗಳ ಹಿಂದೆ ನಮ್ಮ ಕುರೆಕೊಪ್ಪ ಗ್ರಾಮಕ್ಕೆ ಅವತ್ತಿನ ದಿನ ಶ್ರೀರಾಮುಲು ಸಾಹೇಬರು ಯಾವ ಹುದ್ದೆಯಲ್ಲಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅವರ ಮನೆ ಬಾಗಿಲಿಗೆ ಯಾಕೆ ಹೋದ್ವಿ ಅಂದ್ರೆ, ಕುರೆಕೊಪ್ಪ ಗ್ರಾಮದಲ್ಲಿ ರೋಡ್ ಅಗಲೀಕರಣ ಮಾಡ್ತಾ ಇದೀವಿ. ಅದೇ ಆ ರೋಡ್ ಆಜುಬಾಜು ಇರ್ತಕ್ಕಂಥ ಮನೆಗಳು, ಬಡವರ ಮನೆಗಳು, ಅವರಿಗೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾವು ಶ್ರೀರಾಮುಲು ಸಾಹೇಬ್ ಗಣಿ ಮಾಲೀಕರು ಸೇರಿಕೊಂಡು ಇವತ್ತು DMF ಅಮೌಂಟ್ ಅಂತೇಳಿ ಏನು ಸಂಪಾದನೆ ಮಾಡಿದಂತ 5% ಅಮೌಂಟ್ ಅನ್ನೋರೆ ಅನಿಲ್ ಸರ್ 5% ಅಮೌಂಟ್ ಅನ್ನು ತೆಗೆದಿತ್ತು. ಅವತ್ತು 5% ಅಮೌಂಟ್ ಅನ್ನು ತೆಗೆದಿಡಬೇಕೆಂದ್ರೆ ಸುಪ್ರೀಂ ಕೋರ್ಟ್ ತನಕ ಸುಪ್ರೀಂ ಕೋರ್ಟ್ ನಲ್ಲಿ ಗೆದ್ದು 5% ಅಮೌಂಟ್ ಅನ್ನು ತೆಗೆದಿಡೋರ ಕಾರಣ ಇವತ್ತು ಸರ್ಕಾರಗಳು ಇರ್ಲಿ ಇಲ್ಲಿಂದ ಹೋಗ್ಲಿ ಸರ್ಕಾರ ಕೊಡ್ಲಿದ್ರೆ ಕೂಡ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ನಡೀತದಂದ್ರೆ ಅವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪ ತಗೊಂಡಿದ್ದ ತೀರ್ಮಾನ ಇವತ್ತು DMF ಅಮೌಂಟ್ ಇಂದ ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನೊಂದು ಕಡೆ ಇವತ್ತು 14ರ ಹಣಕಾಸಿನಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಇದಕ್ಕಿಂತ ಮುಂಚೆ ಅಷ್ಟು ಅನುದಾನ ಬರ್ತಿತ್ತು, ಕೇವಲ 50 ಲಕ್ಷ, 5 ಲಕ್ಷದಿಂದ 10 ಲಕ್ಷ, 10 ಲಕ್ಷದಿಂದ 34 ಲಕ್ಷ ತನಕ ಬರ್ತಿತ್ತು. ಇವತ್ತು 50 ಲಕ್ಷದಿಂದ 1 ಕೋಟಿ ರೂಪಾಯಿ ತನಕ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು. ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿಜಿಯವರು ಭಾರತವನ್ನು ಬೆಳೆಸಬೇಕು, ಭಾರತವನ್ನು ಇಡೀ ವಿಶ್ವದಲ್ಲಿ ಕೀರ್ತಿಯನ್ನು ತರಬೇಕು ಅನ್ನೋ ಕಾರಣದಿಂದ ಇವತ್ತು ನರೇಂದ್ರ ಮೋದಿಜಿಯವರು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಇವತ್ತು 5ನೇ ಸ್ಥಾನದಲ್ಲಿದೆ. 2027ರಿಗೆ 3ನೇ ಸ್ಥಾನಕ್ಕೆ ಹೋಗುತ್ತೆ. 2047 ಇಸ್ವಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ವಿಶ್ವದಲ್ಲಿ ನಂಬರ್ 1 ಆಗುತ್ತೆ. ಅದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಸನ್ಮಾನ್ಯ ಯಡಿಯೂರಪ್ಪ ಮಾಡಿದಾರ. 28 ಗೆಲ್ಲಬೇಕನ್ನಂತ ಸಂಕಲ್ಪ ಯಡಿಯೂರಪ್ಪ ಮಾಡಿದ ಕಾರಣ ಒಂದೇ ಒಂದು ಉದಾಹರಣೆ ಕೊಟ್ಟು ಜಾಸ್ತಿ ಹೇಳಕ್ ಹೋಗಲ್ಲ. ಕೋವಿಡ್ ಬಂದಂತ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಇತಿಹಾಸದಲ್ಲಿ ಯಾರು ಮಾಡಲಾರ್ದಂತ ಕೆಲಸ ರಾಮುಲು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇವತ್ತು ಸಂಡೂರದಿಂದ ಕುಮಾರಸ್ವಾಮಿಗೆ ಹೋಗುವಂತ ರಸ್ತೆ ಯಾರು ಮಾಡಿಕೊಟ್ರು, ಸಂಡೂರದಿಂದ ಹೊಸಪೇಟೆಗೆ ಹೋಗುವಂತ ರಸ್ತೆ ಯಾರು ಮಾಡಿಕೊಟ್ರು, ಸಂಡೂರದಿಂದ ಕೂಡ್ಲಿಗೆ ಹೋಗುವಂತ ರಸ್ತೆ ಯಾರು ಮಾಡಿಕೊಟ್ರು, ಜಿಂದಾಲ್ದಲ್ಲಿ ವಿಮಾನ ನಿಲ್ದಾಣ ಯಾರು ಮಾಡಿಕೊಟ್ರು. ಇವತ್ತು ಈ ಭಾಗದಲ್ಲಿ ಜಲಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಮೇನ್ ರೋಡ್ ಅಲ್ಲಿ ಪೈಪ್ ಲೈನ್ ಹೋಗಿದೆ. ಕೃಷ್ಣನಗರ ಒಳಗಡೆ ಬರಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ನೀರು ಕೊಡುವಂತ ವ್ಯವಸ್ಥೆ ಯಾರು ಮಾಡಿದಾರ? ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಗಳು ಆಗ್ತಾ ಇದಾರೆ. ಬಹುಶಃ ಕೆಲವು ಮಂದಿ ಆಗ್ಲಾರ್ದಂತ ಮಂದಿಗಳು ಏನ್ ಬೇಕಾದ್ರೆ ಹೇಳ್ತಿರ್ತಾರ. ನಾನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತ ಟೈಮಲ್ಲಿ 2014ರಲ್ಲಿ ಇಲ್ಲಿ ನಾನು ಲೋಕಸಭಾ ಸದಸ್ಯನಾದಂತ ಟೈಮಲ್ಲಿ ಕೂಡ ಇಲ್ಲಿದ್ದಂತ ನಮ್ಮ SC ನಾಯಕರು, ನಮ್ಮ ಅಣ್ಣವ್ರು ಇಲ್ಲೇ ನಿಂತಾರ. ಶೇಖಪ್ಪ ಅಣ್ಣವ್ರು ಕೇಳ್ರಿ, ಅವತ್ತಿನ ಸಂದರ್ಭದಲ್ಲಿ ಇಲ್ಲಿ ಕೆಲವು ಬಡವರಿಗೆ ಜಾಗ ಕೊಡುವಂತ ವಿಚಾರದಲ್ಲಿ ತೊಂದರೆ ಆದಂತ ಟೈಮಲ್ಲಿ ಶೇಖಪ್ಪ ಅಣ್ಣವ್ರು ಕೇಳ್ರಿ,
ಅವತ್ತು ನಾನು ನಿಂತು ಶೇಖಪ್ಪಣ್ಣ ಅವತ್ತು ಸಹಾಯವನ್ನು ಕೂಡ ಮಾಡುವಂತ ಕೆಲಸ ನಾನು ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ಹಾಸ್ಟೆಲ್ ಶಾಲೆಯನ್ನು ಕೂಡ ಅವತ್ತು ಅನುಕೂಲ ಆದಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಹಂಗಾಗಿ ಫಿಲ್ಟರ್ ನೀರು ಕೂಡ ಈ ಕೃಷ್ಣನಗರಕ್ಕೆ ಒಂದು ಫಿಲ್ಟರ್ ನೀರು ಕೂಡ ನಾನು ಲೋಕಸಭಾ ಸದಸ್ಯನಾಗಿ ಮಾಡಿಕೊಡಂತ ಕೆಲಸ ಮಾಡಿದ್ದೀನಿ. ಇವತ್ತು ಸಾಕಷ್ಟು ನಾನು ಲೋಕಸಭಾ ಸದಸ್ಯರಿದ್ದಂತ ಟೈಮಲ್ಲಿ ಜಾಸ್ತಿ ಅನುದಾನವನ್ನು ಇಲ್ಲೇ ಕೊಡಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ನಿನ್ನೆ ಮೊನ್ನೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪ್ರಣಾಳಿಕೆಯಲ್ಲಿ ಇವತ್ತು 5 kg ಅಕ್ಕಿ ಕೊಡ್ತಾ ಇದಾರಲ್ಲ ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಎಲ್ಲ ಜಾತಿಯ ಜನರಿಗೆ ತಾಯಂದ್ರಿಗೆ ಎಲ್ಲರಿಗೂ ಕೂಡ 5 kg ಅಕ್ಕಿಯನ್ನು ಕೊಡ್ತಾರೆ. ಮತ್ತು ಹಾಕಿಸಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಂತೇಳಿ ತಮ್ಮಲ್ಲಿ ಮನವಿ. ಈ ಒಂದು ಶ್ರೀರಾಮುಲು ಅವರು ವೇದಿಕೆಗೆ ಬರಬೇಕು ಹಾಗೂ ಮಂಡಲಾಧ್ಯಕ್ಷರು ನಾನಾ ಸಾಹೇಬ್ ನಿಕ್ತಮ್ ಅವರು ಸರ್ ಈ ಒಂದು ವೇದಿಕೆಗೆ ಬರಬೇಕು ಹಾಗೂ ಈ ಒಂದು ಮಂಡಲಾಧ್ಯಕ್ಷರು ವೇದಿಕೆ ಬರಬೇಕು. ಆಮೇಲೆ ಮಾಜಿ ಶಾಸಕರಂತ ಅನಿಲ್ ಸರ್ ಅವರು ಒಂದು ವೇದಿಕೆಗೆ ಬರಬೇಕು. ಆಮೇಲೆ ರಾಮಕೃಷ್ಣ ಜಿಗೆ ರಾಮಕೃಷ್ಣ ಇವರು ವೇದಿಕೆ ಬರಬೇಕು. ಆಮೇಲೆ ಮಂಡಲ ಜಿಲ್ಲಾ ಉಪಾಧ್ಯಕ್ಷರಂತ ಜಿಗೆ ಕಂಪಣ್ಣವರು ವೇದಿಕೆ ಬರಬೇಕು. ಮತ್ತು ಈ ಸ್ಥಳೀಯ ಮುಖಂಡರಾದಂತ ನಮ್ಮ ಮಂಡಲ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರಂತ ಸುಭಾನ್ ಸಾಬ್ ಮತ್ತು ಅನೀಫ್ ಶೇಖಪ್ಪ ವೀರೇಶ್ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡುತ್ತೇವೆ. ದಯವಿಟ್ಟು ಈ ಒಂದು ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮೆಲ್ಲರಿಗೂ ಕೃಷ್ಣನಗರ ಗ್ರಾಮ ಪಂಚಾಯತ್ ಸುತ್ತಮುತ್ತ ಎಲ್ಲರಿಗೂ ಈ ಒಂದು ಮನವಿ ಮಾಡಿಕೊಳ್ತೇವೆ. ಈ ಒಂದು ದಿವಾಕರನ್ ಅವರು ಒಂದು ವೇದಿಕೆ ಬರಬೇಕು, ಕೃಷ್ಣಪ್ಪಣ್ಣವರು ಒಂದು ವೇದಿಕೆ ಬರಬೇಕು. ಬನ್ನಿ. ಹಾಗೂ ನಮ್ಮ ಕೃಷ್ಣನಗರದ ಎಲ್ಲ ಪ್ರಮುಖ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ ನಮ್ಮ ಸಂಡೂರು ಮಂಡಲದ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಅನಿಲ್ ಸರ್ ಅವರು ಮಾತಾಡ್ಬೇಕಂತೇಳಿ ತಮ್ಮೆಲ್ಲೇ ಕೇಳಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನರೇಂದ್ರ ಮೋದಿಯವರು ಆಶಯದ ಚಿಲ್ಮಯವನು ಅಣ್ಣ ಶ್ರೀರಾಮನು ಯಡಿಯೂರಪ್ಪನವರ ನಂಬಿಗಸ್ತ ದೊರೆಯುವನು ಅಣ್ಣ ಶ್ರೀರಾಮನು. ನಾವು ಮಾತಾಡಕ್ ಹೋಗಲ್ಲ. ಅವ್ರು ಗೆದ್ರೆ ಲಾಭ, ಸೋತ್ರೆ ಲಾಭ, ಎರಡು ಕಡೆ ಲಾಭ. ಇವಾಗ ಒಂದು ನಾಣ್ಯವನ್ನು ಎಗರಿಸಿದ್ರಿಗಿನ ಆ ಕಡೆ ಹೆಚ್ ಬಿಟ್ರೆ ಲಾಭ, ಬೊಕ್ಕಲ್ ಬಿದ್ರೆ ಕೂಡ ಲಾಭ. ಎರಡು ಕಡೆ ಲಾಭ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿದ್ರ. ರಾಮುಲು ಅವರಿಗೆ ಇವತ್ತು ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಡುವಂತ ಕೆಲಸ ತಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ವಿನಂತಿ ಮಾಡ್ತೀನಿ, ದಯವಿಟ್ಟು ನರೇಂದ್ರ ಮೋದಿಜಿಯವ್ರನ್ನ ಯಡಿಯೂರಪ್ಪರನ್ನ ಶ್ರೀರಾಮುಲು ಕೊಡ್ತಕ್ಕಂಥ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತ ಮತವನ್ನಾಗಿ ಜಯಶೀಲರಾಗಿ ಮಾಡ್ಬೇಕೆಂತೇಳಿ ಕೋರುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಜಾತಿಯನ್ನು ನೋಡ್ಲಾರ್ದಂತೆ ಇವತ್ತು 70 ವರ್ಷ ಆದಂತ ಎಲ್ಲ ಹಿರಿಯ ನಾಗರಿಕರಿಗೆ 5 ಲಕ್ಷ ರೂಪಾಯಿ ತನಕ ಹಿಂದೂ ಮುಸಲ್ಮಾನ್ ಅನ್ಲಾರದಂತೆ ಎಲ್ಲರಿಗೂ ಕೂಡ ಡೆಪಾಸಿಟ್ ಅನ್ನು ಮಾಡಿ, ನಿಮ್ಮ ಆರೋಗ್ಯ ತೊಂದರೆ ಆದ್ರಿಗಿನ ನೇರವಾಗಿ ಆಸ್ಪತ್ರೆಗೆ ಹೋಗಿ ಉಚಿತವಾಗಿ ಆರೋಗ್ಯವನ್ನು ವ್ಯವಸ್ಥೆ ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ ಯಾರನ್ನ ಯುವಕರು ಓದ್ಕೊಂಡು ಕೆಲಸ ಇಲ್ಲಾರ್ದಂತ ಯುವಕರಿಗೆ ಅವ್ರಿಗೆ ಮುದ್ರಾ ಯೋಜನೆಯಲ್ಲಿ ನರೇಂದ್ರ ಮೋದಿಜಿಯವರು ಗ್ಯಾರಂಟಿಯನ್ನು ಕೊಟ್ಟು
20 ಲಕ್ಷ ರೂಪಾಯಿ ನಿಮಗೋಸ್ಕರವಾಗಿ ತೆಗೆದಿಡಂತ ಕೆಲಸ ನರೇಂದ್ರ ಮೋದಿಜಿಯವರು ಮುದ್ರಾ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು ಇನ್ನೊಂದು ಗ್ಯಾರಂಟಿ ಏನಂದ್ರಿಗಿನ ಯಾರ್ಯಾರ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಹಾಕೊಂಡು ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೋಬೇಕು. ಆ ಕರೆಂಟ್ ಉತ್ಪಾದನೆಯನ್ನು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಎಷ್ಟು ಬಳಕೆ ಮಾಡ್ಕೋತ ಬಳಕೆ ಮಾಡ್ತಾರಂತ ವಿದ್ಯುತ್ ಎಲ್ಲ ಕೂಡ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟೋದು ಬೇಕಾಗಿಲ್ಲ. ಇನ್ನು ಸುಮಾರಾಗಿ 300 ಯೂನಿಟ್ ಕರೆಂಟ್ ಅನ್ನು ಉತ್ಪಾದನೆ ಮಾಡಿಕೊಂಡು ಹತ್ತತ್ರ ನಮ್ಮ ಮನೆಗೆ ಬಳಕೆ ಮಾಡಿಕೊಂಡು ಉಳಿದಂತ ಕರೆಂಟ್ ಸರ್ಕಾರಕ್ಕನ್ನ ಮಾರಾಟ ಮಾಡಬಹುದು, ಇಲ್ಲಿದ್ರೆ ಖಾಸಗಿಯವರನ್ನ ಮಾರಾಟ ಮಾಡಬಹುದು. ಅದಕ್ಕೋಸ್ಕರವಾಗಿ ಇವತ್ತು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಮಂದಿ ಇಲ್ಲಿ ಮುಸಲ್ಮಾನರ ಅಣ್ಣ ತಮ್ಮಂದ್ರು ನನ್ನ ಮಾಲಾರ್ಪಣೆ ಮಾಡಿ ಅವರು ಸ್ವಾಗತವನ್ನು ಕೂಡ ಮಾಡಿಕೊಂಡ್ರು. 2014ರ ಹಿಂದೆ ನರೇಂದ್ರ ಮೋದಿಜಿಯವರು ಹಜ್ಗೆ ಹೋಗಂತವ್ರಿಗೆ 1 ಲಕ್ಷ ಜನರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದರು. ಈ 2014ರಲ್ಲಿ ಈ ಕಡೆ 2014ರಿಂದ ಈ ಕಡೆಯಿಂದ 15, 16, ಅದು 24ರ ತನಕ ಕೂಡ ಈ ಸಾರಿಗೆ ಹಜ್ಗೆ ಹೋಗಂತ ಜನರಿಗೆ 2 ಲಕ್ಷ ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತ ವ್ಯಕ್ತಿ ನರೇಂದ್ರ ಮೋದಿಜಿಯವರು. ಸುಮಾರಾಗಿ ಇವತ್ತು ಹಜ್ಗೆ ಹೋಗ್ಬೇಕಾದ್ರಿಗಿನ ಒಂದೊಂದು ಟಿಕೆಟ್ ಎಷ್ಟಾಗುತ್ತೆ ನೋಡ್ಕೊಳ್ರಿ. ಇವತ್ತು 60% ಸಬ್ಸಿಡಿ ಹಣ ಯಾರೇ ಹಜ್ಗೆ ಹೋಗ್ಬೇಕಾದ್ರೆ ನರೇಂದ್ರ ಮೋದಿಜಿಯವರು 60% ಅಂದ್ರೆ 100 ರೂಪಾಯಿ ಟಿಕೆಟ್ ಆಗುತ್ತಂದ್ರಿಗಿನ 40 ರೂಪಾಯಿ ಮಾತ್ರ ಕೊಟ್ಟು ಹಜ್ಗೆ ಹೋಗ್ಬೇಕು. ಇನ್ನ 60% ಸಬ್ಸಿಡಿ ಕೊಡಂತ ಕೆಲಸ ನರೇಂದ್ರ ಮೋದಿಜಿ ಕೊಟ್ಟಾರ. ನರೇಂದ್ರ ಮೋದಿಜಿಯವರು ಸುಮಾರಿಗೆ 2.5 ಕೋಟಿ ಮುಸಲ್ಮಾನರನ್ನ ವಿದ್ಯಾರ್ಥಿನಿಯರಿಗೆ 9,000 ಕೋಟಿ ಕೇವಲ ಮುಸಲ್ಮಾನರಿನ ಮಕ್ಕಳ ಸಲುವಾಗಿ ಸ್ಕಾಲರ್ಶಿಪ್ ಪ್ರೋತ್ಸಾಹನ ಮಕ್ಕಳಿಗೆ ಓದ್ಕೋಬೇಕಂತೇಳಿ ಸ್ಕಾಲರ್ಶಿಪ್ ಅನ್ನು ಕೊಡಂತ ಕೆಲಸ ಮಾಡಿನ. ತ್ರಿಬಲ್ ತಲಾಕ್ ವಿಚಾರದಲ್ಲಿ ನರೇಂದ್ರ ಮೋದಿಜಿಯವರು ಎಲ್ಲ ಹೆಣ್ಣು ಮಕ್ಕಳ ತಾಯಂದ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ತ್ರಿಬಲ್ ತಲಾಕ್ ಅನ್ನಂತ ಅದು ಕಾನೂನನ್ನು ತರುವಂತ ಕೆಲಸ ಕೂಡ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ತ್ರಿಬಲ್ ತಲಾಕ್ ಅನ್ನು ತೆಗೆದಾಕುವಂತ ಕೆಲಸ ಕೂಡ ಮಾಡಿ ಕಾನೂನಲ್ಲಿ ತ್ರಿಬಲ್ ತಲಾಕ್ ತೆಗೆದಾಕಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರು ಯಾವುದೇ ಟಿವಿ ಚಾನೆಲ್ ಆನ್ ಮಾಡ್ರಿ, ಯಾರು ಪ್ರಧಾನಮಂತ್ರಿಗಳಾಗ್ತಾರಂದ್ರೆ 400 ಸ್ಥಾನಗಳನ್ನು ಪಡ್ಕೊಂಡು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು 400 ಸ್ಥಾನಗಳನ್ನು ಪಡ್ಕೊಂತಾರ, 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪ್ರಮಾಣ ಸ್ವೀಕಾರವನ್ನು ಮಾಡ್ತಾರೆ. ಆ 400 ಸ್ಥಾನಗಳಲ್ಲಿ ನರೇಂದ್ರ ಮೋದಿಜಿಯವರು ಗೆಲ್ಲಿತಾ ಇದ್ರು. ಆ 400 ಸ್ಥಾನಗಳಲ್ಲಿ ನಿಮ್ಮ ಬಳ್ಳಾರಿಯ ಶ್ರೀರಾಮುಲುಗೌಡ ಒಬ್ಬನಾಗಬೇಕು ಅನ್ನೋ ಸಂಕಲ್ಪ. ಬಹುಶಃ ನೀವು ಸನ್ಮಾನ್ಯ ಯಡಿಯೂರಪ್ಪನವರು, ನರೇಂದ್ರ ಮೋದಿಜಿಯವರು, ನಮ್ಮೆಲ್ಲ ನಾಯಕರು ಸೇರ್ಕೊಂಡು ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಾರ್ಟಿ ಮೈತ್ರಿ ಇರೋ ಕಾರಣ ನಮ್ಮ ನಾಯಕರಾದಂತ ಅನಿಲ್ ನಾಡ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೀತಾ ಇದ್ದಾವೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗೆ ಇದೆ. ನರೇಂದ್ರ ಮೋದಿಜಿ ಅಂದ ತಕ್ಷಣ ಬಹಳಷ್ಟು ಮಂದಿ ಹೆಮ್ಮೆ, ಬಹಳಷ್ಟು ಮಂದಿಗೆ ಶಕ್ತಿ, ಸ್ಫೂರ್ತಿ. ನರೇಂದ್ರ ಮೋದಿಜಿ ಅಂದ ತಕ್ಷಣ ಇಡೀ ದೇಶದಲ್ಲಿದ್ದಂತ ಜನರು, ನಾನು ಅಲ್ಲಿಂದ ಇಲ್ಲಿ ತನಕ ಕೂಡ ನಡ್ಕೊಂಡ್ ಬರುವಂತ ಟೈಮಲ್ಲಿ ಕೇಳಿದ್ರೆ ಒಬ್ಬ ತಾಯಿ ಹೇಳ್ತಿದ್ರು ಮೋದಿಜಿ ಓಟ್ ಹಾಕ್ತೀವಿ. ಒಬ್ಬ ಕಿರಿಯ ಹುಡುಗನ ವಿದ್ಯಾರ್ಥಿ ಕೇಳ್ತಾ ಇದ್ರೆ ದೇಶಕ್ಕೆ ಓಟ್ ಹಾಕ್ತಿವಿ. ಯಾರನ್ನ ಕೇಳಿ ದೇಶಕ್ಕೆ ಓಟ್ ಹಾಕ್ತಿವಿ, ಮೋದಿಜಿ ಓಟ್ ಹಾಕ್ತಿವಿ, ಬಿಜೆಪಿ ಓಟ್ ಹಾಕ್ತಿವಿ ಅಂತಾನೆ ಇದ್ದಾರಾಗ್ಲಿ. ಯಾರು ಕೂಡ ವಿಶೇಷವಾಗಿ ಭುಜಂಗನಗರ ಯಾವತ್ತೂ ಕೂಡ ಕಾಂಗ್ರೆಸ್ ಲೀಡ್ ಕೊಟ್ಟಿಲ್ಲ. ಇವತ್ತು ನರೇಂದ್ರ ಮೋದಿಜಿ ಭಾರತ ಈ ಭಾಗದಲ್ಲಿದ್ದಂತ ಜನರು ಆ ರೀತಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ಕೊಂತ ಬಂದಿದ್ದಾರ. ಹಂಗಾಗಿ ಈ ಸಾರಿ ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ, ನನಗೆ ಕಳೆದ ತಿಂಗಳು ಅಮಿತ್ ಶಾ ಅವರು ಮೈಸೂರಲ್ಲಿ ಸಿಕ್ಕಿದ್ರು. ಮೈಸೂರಲ್ಲಿ ಸಿಕ್ಕಂತ ಟೈಮಲ್ಲಿ ಹೇಳ್ತಾ ಇದ್ರೆ ಹೆಂಗಿದೆ ರಾಮುಲು ಅಂದ್ರೆ ಬಹಳಷ್ಟು ಚೆನ್ನಾಗಿದೆ ಅಂದ್ರೆ. ರಾಮುಲುವರೇ ಇವತ್ತು ಇಡೀ ದೇಶದಲ್ಲಿ ಚೆನ್ನಾಗಿದೆ, ಕರ್ನಾಟಕದಲ್ಲಿ ವಿಶೇಷವಾಗಿ ರಾಮ ಮಂದಿರ ಆದ ನಂತರ ಇನ್ನ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅನ್ನಂತ ಮಾತು ಅಮಿತ್ ಶಾ ಅವರು ಹೇಳಿದ್ರು. ಹಂಗಾಗಿ ಇವತ್ತು ಸರ್ಕಾರ ಅನ್ನಂಥದ್ದು ಇವತ್ತು ನಾನು ಮಂತ್ರಿ ಇದ್ದಂತ ಟೈಮಲ್ಲಿ 2008, 2009ರಿಂದ ಕೂಡ ಅವತ್ತು ತುರ್ತುಪಡಿಸಿದ್ದಂತ ಟೈಮಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ನಮಗೆ ವ್ಯಾಕ್ಸಿನ್ ಇದ್ದಿಲ್ಲ. ವ್ಯಾಕ್ಸಿನ್ ಇಲ್ಲದಂತ ಟೈಮಲ್ಲಿ ಅವ್ರು ಬಹಳಷ್ಟು ಮಂದಿ ಹಿರಿಯರೆಲ್ಲರೂ ತೀರ್ಕೊಂಡದ್ರು. ಆದ್ರೆ ನರೇಂದ್ರ ಮೋದಿಜಿಯವರು ಒಂದು ಕೋವಿಶೀಲ್ಡ್ ಅನ್ನಂತ ವ್ಯಾಕ್ಸಿನ್ ತಯಾರು ಮಾಡಿ ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ರು, ಆ ವ್ಯಾಕ್ಸಿನ್ ಹಾಕೋಬಾರ್ದು, ವ್ಯಾಕ್ಸಿನ್ ಹಾಕೊಂಡ್ರೆ ಸತ್ತೋಗ್ತಾರ, ವ್ಯಾಕ್ಸಿನ್ ಹಾಕೊಂಡ್ರೆ ನಪುಂಸಕರಾಗ್ತಾರ, ವ್ಯಾಕ್ಸಿನ್ ಹಾಕೊಂಡ್ರೆ ಅಂಗಾಂಗಗಳು ವೈಕಲ್ಯಗಳಾಗ್ತಾರ ಅಂತ ಹೇಳ್ತಿದ್ರು. ನರೇಂದ್ರ ಮೋದಿ ಒಂದೇ ಮಾತು ಕೇಳಿದ್ರು, ನಾನು ವ್ಯಾಕ್ಸಿನ್ ತಯಾರು ಮಾಡಿದ್ದೀನಿ, ಇನ್ನು ಮುಂದೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಕೂಡ ಒಂದು ಪ್ರಾಣ ಕಳ್ಕೋಬಾರ್ದಂತ ಕಾರಣದಿಂದ ಅವ್ರು ಎಷ್ಟೇ ಹೇಳಿ ಮೊದಲನೇ ವ್ಯಾಕ್ಸಿನ್ ಯಾರಿಗೆ ಹಾಕ್ಬೇಕಂದ್ರೆ ನನ್ನ ಮೇಲೆನೆ ಪ್ರಯೋಗ ಮಾಡಿ ಮೊದಲನೇ ವ್ಯಾಕ್ಸಿನ್ ನರೇಂದ್ರ ಮೋದಿಜಿಯವರು ಹಾಕುವಂತ. ನರೇಂದ್ರ ಮೋದಿ
ನಮ್ಮೆಲ್ಲ ಹೆಣ್ಮಕ್ಳಿಗೆ 5 ಕೆಜಿ ಅಕ್ಕಿ ಆಗಿರ್ಬೋದು, ಆರೋಗ್ಯ ಸಲುವಾಗಿ 5 ಕೆಜಿ ಅಕ್ಕಿ ಆಗಿರ್ಬೋದು. ಯಾರ್ಯಾರು ತಾಯಂದ್ರೆಲ್ಲ ಕೂಡ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೆಲ್ಸಕ್ಕೆ ಹೋಗ್ತಿರೋ, ಇದಕ್ಕಿಂತ ಮುಂಚೆ ಅವ್ರಿಗೆ 240 ರೂಪಾಯಿ 110 ರೂಪಾಯಿದಿಂದ ಸ್ಟಾರ್ಟ್ ಆಗಿ 350 ರೂಪಾಯಿ ತನಕ ಇವತ್ತು ಸಿಗ್ತಾ ಇದೆ. ಹಂಗಾಗಿ ಇವತ್ತೆಲ್ಲಾ ಕೆಲಸಗಳು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದಾರೆ. ಜಲ್ ಜೀವನ್ ಮಿಷನ್ ಪೈಪ್ಲೈನ್ ಕೂಡ ತಮ್ಮೆಲ್ಲರೂ ಕೂಡ ಆಗಿದೆ. ಹಂಗಾಗಿ ಯಾರು ಮಾತನ್ನ ಕೇಳಕ್ ಹೋಗ್ಬೇಡಿ. ನರೇಂದ್ರ ಮೋದಿಜಿಯವರು ದೇಶದಲ್ಲಿ ನಡೀತಾ ಇದ್ರಿ ಚುನಾವಣೆ. ಅವ್ರು ಕಾಂಗ್ರೆಸ್ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ರಿ, ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಯ್ತು, ನೀವು ಓಟ್ ಹಾಕಿ ಗೆಲ್ಸಿದ್ವಿ. ಈ ಚುನಾವಣೆ ನಿಮ್ದಲ್ಲ, ನರೇಂದ್ರ ಮೋದಿಜಿಯವ್ರ ಚುನಾವಣೆ. ನರೇಂದ್ರ ಮೋದಿಜಿಯವರು ಓಟ್ ಹಾಕ್ತಿವಿ, ನಮ್ಮ ಶ್ರೀರಾಮ್ಲವ್ರು ಓಟ್ ಹಾಕ್ತಿವಿ ಅನ್ನಂತ ಸಂಕಲ್ಪವನ್ನು ಮಾಡಿ ನನ್ನ ಗೆಲ್ಲಿಸಿ ಕಳಿಸ್ಬೇಕಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೀನಿ. ಆಯ್ಕೆ ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಬಹಳಷ್ಟು ಸಮಯ ಆಗ್ತದೆ. ಇವತ್ತು ಕಾಂಗ್ರೆಸ್ಸಿನವರು ಏನೇ ಹೇಳಿದ್ರು ಕೂಡ, ಯಾಕಂದ್ರೆ ಅವರು ಇವತ್ತು ಸರ್ಕಾರ ಇದೆ, ಸರ್ಕಾರದಲ್ಲಿ ಮಂತ್ರಿಗಳು. ಅದೇ ರೀತಿ ಇವತ್ತು ಬಹಳಷ್ಟು ಗ್ರಾಮಾಂತರ ಪ್ರದೇಶದಲ್ಲಿದ್ದಂತಹ ಜನರಿಗೆ ವಿದ್ಯುತ್ ಅನ್ನು ನಾವೇ ತಯಾರಿ ಮಾಡ್ಕೋಬೇಕು. ನಮ್ಮ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಹಾಕೊಂಡು ಮೂಲಕ ಸುಮಾರಾಗಿ 300 ಯೂನಿಟ್ ವಿದ್ಯುತ್ ಅನ್ನು ನಾವೇ ತಯಾರು ಮಾಡ್ಕೋಬೇಕು. ಬಿಸಿಲಿನ ಮೂಲಕ ತಯಾರು ಮಾಡ್ಕೋಬೇಕು. ನಮ್ಮ ಮನೇಲಿ ಎಷ್ಟು ಬಳಕೆ ಮಾಡ್ಕೊಂತೀವೋ ಇನ್ನು ಮುಂದೆ ಕರೆಂಟ್ ಬಿಲ್ ಕಟ್ಟೋದ್ಬೇಕಲ್ಲ, ಎಲ್ಲರಿಗೂ ಫ್ರೀ ಕರೆಂಟ್, ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ನಮ್ಮ ಮಂಜಣ್ಣ ಅವರು ನಮ್ಮ ತಂದೆ ಬಂಗ್ಲಿ ಭೀಮಾ ನಾಯಕ್ ಅವರು, ಹೌದಾ ಇಲ್ಲ, ಅವರು ನಮ್ಮ ತಂದೆಯವರು ಇಲ್ಲೇ ಕುಂದ್ರವರು. ನಾವು ಇಲ್ಲಿ ಮೂಕ ನಾಯಕು, ನಮ್ಮ ಹೀರಾ ನಾಯಕು, ಮೂಕ ನಾಯಕ್ ಹಾಕಿರ್ತಿ ಮೊಹರಂ. ಇದು ಒಂದು ರಾಮಗಢದು ಕೃಷ್ಣನಗರ್ ಮೊಹರಮ್ಮು, ರಾಮಗಢ ಮೊಹರಂ. ನಮ್ಮ ಇಡೀ ಭಾಗದಲ್ಲಿ ದೊಡ್ಡ ಮೊಹರಂ ಮಾಡಿ ನಡೆಯೋದು ಇಲ್ಲಿ ಮತ್ತು ರಾಮಗಢಲ್ಲಿ. ಇವತ್ತು ಈ ಒಂದು ಚುನಾವಣೆ, ಲೋಕಸಭೆ ಚುನಾವಣೆಗೆ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ರಾಮ್ಲು ಅವರು ಸುಮಾರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 30-35 ವರ್ಷದಿಂದ ಶಾಸಕರಾಗಿದ್ದಾರೆ. ಅವರು ಒಂದ್ಸತಿ ಲೋಕಸಭೆ ಸದಸ್ಯರಾಗಿದ್ರು. ಸೊ ಇವತ್ತು ಅವರಿಗೆ ರಾಮ್ಲುಜಿ ಅವರಿಗೆ ನಮ್ಮ ಪ್ರಧಾನಮಂತ್ರಿ ಆದಂತ ಏನು ಮೋದಿ ಅವರಿದ್ದಾರೆ, ಅವರು ರಾಮ್ಲುಜಿಗೆ ನನ್ನ ಸ್ನೇಹಿತ ಇದ್ದ ರಾಮ್ಲು ಅಂತ ಗೊತ್ತಿಡಿ ಅಂತ ಸಂದರ್ಭ ಇವತ್ತು ಬಂದಿದೆ. ನಾನು ಯಾಕೆ ಹೇಳ್ತೀನಪ್ಪ ಅಂದ್ರೆ, ನೋಡಿ, ಸೊಂಡೂರಿನಲ್ಲಿ ನಿಮ್ ಮನೆ ಬಾಗಿಲಿಗೆ ತಲುಪಂತ ವ್ಯಕ್ತಿ ನಾನು ದಿವಾಕರ್ ಇರ್ತೀನಿ, ನಾನು ಶ್ರೀರಾಮಣ್ಣ ಇರ್ತೀನಿ. ಯಾಕಂದ್ರೆ 2014ರಲ್ಲಿ ಶ್ರೀರಾಮಣ್ಣ ಲೋಕಸಭೆಗೆ ನಿಂತಾಗ ಉಸ್ತುವಾರಾಗಿ ಇಲ್ಲಿ ಇನ್ಚಾರ್ಜ್ ಆಗಿ ನನ್ನ ಹಾಕಿದ್ರು. ಅವತ್ತಿನ ದಿನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ನಿಮ್ ಮಗನಾಗಿ, ನಿಮ್ ತಮ್ಮನಾಗಿ ನನಗೆ ಈ ಕ್ಷೇತ್ರದಲ್ಲಿ ಇದ್ದೀನಿ. ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ನನ್ನ ಮೇಲೆ ಇದೆ. ಅದೇ ರೀತಿ ಶ್ರೀರಾಮಣ್ಣ ಮೇಲೆ ಇದ್ದು ಈ ಕ್ಷೇತ್ರದಲ್ಲಿ ಸೊಂಡೂರು, ಬಳ್ಳಾರಿ ಜಿಲ್ಲೆ ಎಲ್ಲ ಜಿಲ್ಲೆ ಎಲ್ಲಪ್ಪ ಅಂದ್ರೆ ಸೊಂಡೂರು ಕಾಣಬೇಕು. ಆ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಾಮಣ್ಣ ಮೇಲೆ ಇರಬೇಕು. ನರೇಂದ್ರ ಮೋದಿ ಕೈ ಬಲಪಡಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮ ಮುಂದೆ ನಾವೆಲ್ಲರೂ ಕೂಡ ನಮ್ಮ ಮನೆಗಳ ಮೇಲೆ ನಾವೇ ಕರೆಂಟ್ ಉತ್ಪಾದನೆ ಮಾಡ್ಕೋಬಹುದು. ಎಲ್ಲರೂ ಕೂಡ ಸೋಲಾರ್ ಪ್ಯಾನೆಲ್ ಹಾಕೋಬೇಕು. ಆ ಸೋಲಾರ್ ಪ್ಯಾನೆಲ್ ಹಾಕೊಂಡ್ರೆ ನಮ್ಮ ಮನೆಯಲ್ಲಿ ಎಷ್ಟು ಕರೆಂಟ್ ಖರ್ಚು ಮಾಡ್ತೀವೋ ಇನ್ನು ಮುಂದೆ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟೋದು ಬೇಕಾಗಿಲ್ಲ. 300 ಯೂನಿಟ್ ನಾವೇ ಉತ್ಪಾದನೆ ಮಾಡ್ಕೊಂತೀವಿ. ಆ ಉತ್ಪಾದನೆ ಹೆಂಗ್ ಮಾಡ್ಕೊಂತೀವಿ? ಪ್ಯಾನೆಲ್ ಹಾಕೊಂಡು ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ. ಬಿಸಿಲಿಂದ ಕರೆಂಟ್ ಉತ್ಪಾದನೆ ಆದ್ರೆ ಸುಮಾರಾಗಿ 300 ಯೂನಿಟ್ ನಾವೇ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ ನಮ್ಮ ಮನೆಗೆ ಬೇಕಾದಂತ ಎಷ್ಟು ಯೂನಿಟ್ ಕರೆಂಟ್ ಇದೆನೋ ಅದು ನಮ್ಮ ಮನೆಗೆ ಬಳಕೆ ಮಾಡಿಕೊಂಡು ಅದು ಮನೆಗೆ ಫ್ರೀ ಕರೆಂಟ್, ಬಾಕಿ ಉಳಿದಂತ ಕರೆಂಟ್ ಸರ್ಕಾರಕ್ಕೆ ಮಾಡ್ಬೋದು, ಖಾಸಗಿ ಮಾಡ್ಬೋದು. ಒಂದು ಮನುಷ್ಯ, ಒಂದು ಕುಟುಂಬದಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ವ್ಯವಸ್ಥೆ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಯಾಕಂದ್ರೆ ನರೇಂದ್ರ ಮೋದಿಜಿ ಹೇಳ್ತಾರ, ಈ 140 ಕೋಟಿ ಜನರು ನಂಬಬೇಕಾದ್ರೆ ಆ ವ್ಯಾಕ್ಸಿನ್, ಮೊದಲನೇ ವ್ಯಾಕ್ಸಿನ್ ನರೇಂದ್ರ ಮೋದಿಜಿಯವರಿಗೆ ಕೊಡಬೇಕು ಅಂತೇಳಿ ಮೊದಲನೇ ವ್ಯಾಕ್ಸಿನ್ ಹಾಕೊಂತಾರ. ಮೊದಲನೇ ವ್ಯಾಕ್ಸಿನ್ ಹಾಕೊಂಡ್ರೆ ಅಂದ್ರೆ ಜನರಿಗೆಲ್ಲರಿಗೂ ವಿಶ್ವಾಸ ಮೂಡುತ್ತೆ. ಆ ವಿಶ್ವಾಸ ಮೂಡಿದಂತ ಟೈಮಲ್ಲಿ ಎಲ್ಲರೂ ಮನೆ ಹತ್ರ ಬಂದು ಫ್ರೀ ಆಗಿ, 1 ರೂಪಾಯಿ ಖರ್ಚಿಲ್ಲಾರ್ದಂತೆ ಫ್ರೀ ಆಗಿ 2 ವ್ಯಾಕ್ಸಿನ್ ಅನ್ನು ನರೇಂದ್ರ ಮೋದಿಜಿಯವರು ಕೊಡಂತ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾರ. ನಾವೆಲ್ಲರೂ ಪ್ರಾಣ ಉಳಿದಿದೆ ಅಂದ್ರಿಗಿನ ಇವತ್ತು ಮಹಾನ್ ನಾಯಕರಾದಂತ ನರೇಂದ್ರ ಮೋದಿಜಿನ ಪ್ರಾಣವನ್ನು ಉಳಿಸಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ದೇಶದಲ್ಲಿ ಅನೇಕ ವಿಚಾರಗಳು ಇವತ್ತು
ಅಶೋಕಣ್ಣ ನನ್ಗಿನ 9 ವರ್ಷ ದೊಡ್ಡವರು. ಅಶೋಕಣ್ಣ ಮಂಜಣ್ಣ ಎಲ್ಲ ಸ್ನೇಹಿತರು. ನಾನು ಅವಾಗ ಬಹಳ ಸಣ್ಣ. ಇವತ್ತು ನಮಗೆಲ್ಲ ಗೊತ್ತಿದೆ, ಈ ಒಂದು ಚುನಾವಣೆ ಒಂದು ಲೋಕಸಭೆ ಚುನಾವಣೆ. ನಾನಿಲ್ಲಿ ಹೇಳ್ತೀನಿ, ಇಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ಅಣ್ಣತಮ್ಮರೆಲ್ಲ ಅಡ್ಡ ನಿಂತಾರೆ ನೋಡ್ರಿ. ತುಕಾರಾಮ್ ಅವರು ಸಂಡೂರಿನ ಶಾಸಕರಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವಾಗ ಅಲ್ಲಿ ರಾಜೀನಾಮೆ ಕೊಟ್ಟು ಅವರು ಎಂಪಿ ನಿಂದಿರೋದು ನನಗೇನು ಸರಿ ಅನಿಸಿಲ್ಲ. ಅವರು ಈ ವಿಚಾರ ಇದ್ದಂತ ಟೈಮಲ್ಲಿ ಭಾರತದ ಇವತ್ತು ಯಾವ ರೀತಿಯಲ್ಲಿ ಬೆಳೀತಾ ಇದೆ ಇವತ್ತು ಒಂದು ಯೋಚನೆ ಮಾಡಿ. ಇವತ್ತು ಭಾರತ ಇವತ್ತು ಎಲ್ಲ ರಂಗದ ಆರ್ಥಿಕ ಶಕ್ತಿಯಲ್ಲಿ ನರೇಂದ್ರ ಮೋದಿಜಿ 10 ವರ್ಷಗಳ ಹಿಂದ್ಗಡೆ ನರೇಂದ್ರ ಮೋದಿಜಿಯವರು ಭಾರತ 15ನೇ ಸ್ಥಾನದಲ್ಲಿತ್ತು. 10 ವರ್ಷಗಳು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ನಂತರ ಇವತ್ತು 5ನೇ ಸ್ಥಾನಕ್ಕೆ ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿಶಾಲಿಯಾಗಿ 5ನೇ ಸ್ಥಾನದಲ್ಲಿದೆ. 2027 ಇಸ್ವಿಗೆ ಭಾರತ ಆರ್ಥಿಕ ಶಕ್ತಿ ಅದು 3ನೇ ಸ್ಥಾನಕ್ಕೆ ಬರುತ್ತೆ. ಇವತ್ತು 2047ರಲ್ಲಿ 47ನೇ ಇಸ್ವಿಗೆ ಭಾರತ ವಿಶ್ವದಲ್ಲಿ ನಂಬರ್ 1 ಆಗುತ್ತೆ. ರಾಮುಲವರು ಇವತ್ತು ನಂಬರ್ 1 ವಿಶ್ವಕ್ಕೆ ಭಾರತ ಆದ್ರೆ ನಮಗೇನು ಲಾಭ? ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಬಡತನ ರೇಖೆಗಿನ ಕೆಳಗಡಿದ್ದಂತ ಜನರು 50 ಕೋಟಿ ಜನರಿದ್ದಾರೆ. ಈ 50 ಕೋಟಿ ಜನರನ್ನು ಅವ್ರನ್ನ ಮೇಲೆತ್ತಬೇಕಾದ್ರೆ ಬಹಳಷ್ಟು ಮಂದಿ ನಾವು ನೋಡ್ತಿದ್ವಿ. ಬೆಳಿಗ್ಗೆ ಎದ್ರೆ ಕೂಲಿ ಮಾಡ್ಕೊಂಡ್ ಬರ್ಬೇಕು, ಊಟ ಮಾಡ್ಬೇಕು. ಅಂತ ಜನರಿಗೆ ಅನುಕೂಲ ಆಗಬೇಕನ್ನಂತ ಕಾರಣದಿಂದ 25 ಕೋಟಿ ಜನರಿಗೆ ಈ ಬಾರಿ ನರೇಂದ್ರ ಮೋದಿಜಿಯವರು ಅವ್ರನ್ನ ಬಡತನ ರೇಖೆಯಿಂದ ಕೆಳಗಡಿದ್ದಂತ ಜನರನ್ನ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಾಗಿ ಮಾಡುವಂತ ಕೆಲಸ ಮಾಡಿದಾನ. ಇನ್ನ 25 ಕೋಟಿ ಜನರನ್ನು ಇನ್ನ 5 ವರ್ಷ ಒಳಗಡೆ 25 ಕೋಟಿ ಜನರ ಬಡತನ ರೇಖೆಗೆ ಕೆಳಗಡಿದ್ದಂತ ಜನರನ್ನ ಮಿಡಿಲ್ ಕ್ಲಾಸ್ ಆಗಿ ಪರಿವರ್ತನೆ ಮಾಡಿ ಸಮಗ್ರ ಭಾರತವನ್ನು ಕಟ್ಟುವಂತ ಇಲ್ಲಿ ಹೋಗಿರತಕ್ಕಂಥ ಇಲ್ಲಿ ನಮ್ಮ ತಾಯಂದ್ರು ಇದಾರೆ, ಅಕ್ಕಂದ್ರೆ ತಾಯಂದ್ರು, ಅವರೆಲ್ಲ ಹಂಪಿಗೆ ಹೋಗಿ ಅವತ್ತು ವಸ್ತುಗಳೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ರು. ಇವತ್ತು ತಮ್ಮದೆಲ್ಲ ಲಂಡನ್ ನಲ್ಲಿ, ಅಮೆರಿಕದಲ್ಲಿ, ಇವತ್ತು ಯುಎಸ್ಕೋದಲ್ಲಿ, ಇವತ್ತು ದುಬೈಯಲ್ಲಿ ಏನಾರ ವಿಜೃಂಭಿಸ್ತಾ ಇದ್ರೆ ನಿಮ್ ಕೈ ಕೆಲಸದ್ದು ಅದು ನಿಮ್ಮ ಕೊಡುಗೆ. ಅದಕ್ಕೆಲ್ಲ ಸಹಕಾರ ನೀಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಿಮ್ಮೆಲ್ಲರ ನರೇಂದ್ರ ಮೋದಿ ಅವರ ಕೊಡುಗೆ. ಅದಕ್ಕೆ ದಯಮಾಡಿ ಇನ್ನ ಮುಂದೆ ಹೆಚ್ಚೆಚ್ಚು ಬೆಳಿಬೇಕು ಎಲ್ಲಾ ಸಮಾಜದವರು ಅಂದ್ರೆ ಅವ್ರಿಗೆ ಕೊಡುಗೆ ಮಾಡಬೇಕು. ನಿಂದಿರಬಾರ್ದಾಗಿ ಉಗ್ರಪ್ಪನೋ ಯಾರೋ ಯಾರಿಗೂ ಕೊಡ್ಬೇಕಾಯ್ತು. ಇವಾಗ ಅವರು ಈ MLA ಸ್ಥಾನಕ್ಕೆ ನಾಳೆ ರಾಜೀನಾಮೆ ಕೊಡ್ತಾರೆ. ಮತ್ತೆ ಇನ್ನೊಂದು ಚುನಾವಣೆ ಮಾಡ್ಬೇಕಾದ್ರೆ ಮತ್ತೆ ಯಾರ ಕ್ಯಾಂಡಿಡೇಟ್ ನೀವು ಅರ್ಥ ಮಾಡ್ತಾರೆ. ಇವಾಗ ಅವರು ಕರ್ನಾಟಕ ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ಅವರು ಮಂತ್ರಿ ಇದು ಒಂದು ಕೇಂದ್ರದ ಸರ್ಕಾರ. ಯಾವ ಟಿವಿ ಹಾಕಿದ್ರು ಕೂಡ ಮೋದಿ ಸರ್ಕಾರಕ್ಕೆ 400 ಸೀಟು 300 ಸೀಟು 400 ಸೀಟು 300 ಸೀಟು, ಕಾಂಗ್ರೆಸ್ಸಿನವ್ರಿಗೆ 50 ಸೀಟ್ ಕೂಡ ದಾಟಲ್ಲ ಅಂತ ಎಲ್ಲ ಟಿವಿಯಲ್ಲಿ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವ್ರ ಮೇಲೆ 10 ವರ್ಷದಲ್ಲಿ ಯಾವನ ಸ್ಕ್ಯಾಮ್ ಇದ್ರೆ ಹೇಳ್ರಿ. 2G ಸ್ಕ್ಯಾಮ್ ಆಗಿರ್ಬೋದು, 3G ಸ್ಕ್ಯಾಮ್ ಆಗಿರ್ಬೋದು, ಅಥವಾ ಎಲ್ಲನ ರೊಕ್ಕ ಹೊಡೆದಿದ್ದಾನೆ, ಏನೋ ಮಾಡಿದ್ದಾನೆ. ಇವತ್ತು ನೋಡಿ ನಮ್ಮ ಹಂಪಿಯಲ್ಲಿರುವಂತ ಹನುಮ ದೇವಸ್ಥಾನಕ್ಕೆ ಸುಮಾರು 10,000 ಕೋಟಿಯಷ್ಟು ಹಣ ಮುಂದೆ ಬರೋದಿದೆ. ಇವಾಗ ರಾಮ ಮಂದಿರ ಮಾಡಿದ್ದಾರೆ, 500 ವರ್ಷ ಕಟ್ಟಲಾರ್ದಂತ ರಾಮ ಮಂದಿರನ ಮಾಡಿದ್ದಾರೆ. ಇವತ್ತು ನಮ್ಮ ಗೋರ್ಮಾಟಿ ಸಮಾಜದ ಜನರಿಗೆ ಗುಲ್ಬರ್ಗನಲ್ಲಿ ನಿಂದೆ ಜನಾಂಗಕ್ಕೆ MP ಸೀಟನ್ನು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಖರ್ಗೆ ಅವರು ಅಷ್ಟು ಫೇಮಸ್. ಅವರು ಖರ್ಗೆ ಸಾಹೇಬರು ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅಲ್ಲಿ ಅವರು ನಿಂದ್ರಕ್ಕೆ ಆಗಿರ್ತಾರೆ. ಅವ್ರು ಹಳೆಯಾಗಿ ನಿಲ್ಲಿಸ್ಯಾರಲ್ಲಿ
ಏನಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ಸಿನ ಸರ್ಕಾರ, ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ ಇದ್ದವ್ರೆ, ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದವ್ರೆ, ನಾವೇನ್ ಕಾಂಗ್ರೆಸ್ ಬಿಟ್ಟಿರಲ್ಲ. ಆದ್ರೆ ಕಾಂಗ್ರೆಸ್ ಏನಾಗಿದೆ, ಮಾರಾಟ ಆಗ್ತಾ ಇದೆ. ಇವತ್ತು ನಿನ್ನೆ ನಡೆದಂತ ಹುಬ್ಳಿನಲ್ಲಿ ಒಂದು ಹುಡುಗಿಗೆ ಲವ್ ಮಾಡಿ, ಲವ್ ಜಿಹಾದ್ ಅಂತ ಒಂದು ಹುಡುಗಿಗೆ ಕೂಲಿ ಮಾಡ್ತಾರೆ. ಮೇಘ ಹಿರೇಮಠ. ಈ ದೇಶ ಎಲ್ಲಿರ್ಬೇಕು? ಇವ್ರು ರಾಮ್ಲೂರ್ ಮಾತಾಡ್ತಾರೆ. ಬಳ್ಳಾರಿಯಲ್ಲಿ ಕೂಡ ಬಹಳ ಉಗ್ರವಾದಿಗಳು ಬಂದಿದ್ದಾರೆ ಅಂತ ಅವರು ನಿಮಗೆ ಇನ್ನೊಂದು ಅವರು ಹೇಳ್ತಾರೆ. ನೋಡಿ, ನಾನು ಕೇಳೋದಿಷ್ಟೇ, ಇಡೀ ಲಂಬಾಣಿ ನಮ್ಮ ಗೋರ್ಮಟಿ ಸಮಾಜದ ಹಳ್ಳಿಗಳು ಏನಿದ್ದಾವೆ, ಸುಶೀಲಾ ನಗರದಿಂದನೇ ಹೆಣ್ಣು ಹೋಗಿರೋದು, ಎಲ್ಲ ಕಡೆ ಬಂಧುಗಳು ಆಗಿರೋದು. ಥ್ಯಾಂಕ್ ಯು. ನಾನು ನೋಡಿ 2004ರಿಂದ ನಾನು ಬಹಳಷ್ಟು ಮಂದಿ ಲಾರಿ ಮಾಲೀಕರು, ಲಾರಿ ಚಾಲನೆ ಮಾಡ್ತಾ ಇದ್ದ ಅನೇಕ ಮಂದಿ ಚಾಲಕರು, ಬಡತನದಲ್ಲಿದ್ದಂತ ಜನರು, ಅನೇಕ ಕಷ್ಟಗಳಲ್ಲಿದ್ದಂತ ಜನರು, ಕಷ್ಟವನ್ನು ನಂಬಿಕೊಂಡಿರುವಂತಹ ಜನರು ಇಲ್ಲಿದ್ದೀರಿ. ನನಗೆ 2014ರಲ್ಲಿ ಅವಕಾಶ ಸಿಕ್ಕಿತ್ತು. ಇವತ್ತು ಶ್ರೀರಾಮನಂತ ವ್ಯಕ್ತಿ ಅವತ್ತಿನ ದಿನಗಳಲ್ಲಿ ಸುಮಾರಾಗಿ 35 ವರ್ಷಗಳ ಕಾಲ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಶ್ರೀರಾಮನ, ನಿಮ್ಮ ಮನೆ ಮಗ, ನಿಮ್ಮ ತಮ್ಮ ಯಾವತ್ತಿದ್ರು ಕೂಡ ಬಡವರ ಪರವಾಗಿ ನಿಲ್ಲಂತ ವ್ಯಕ್ತಿ ಇವತ್ತು ನಿಮ್ಮೆಲ್ಲರೂ ಕೂಡ ಅನುಕೂಲ ಆಗಬೇಕಾದ್ರಿಂದ ಅದು ಭಾರತೀಯ ಜನತಾ ಪಾರ್ಟಿ ಕಮಲಕ್ಕೆ ಗೆಲ್ಲಿಸಬೇಕು. ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಲಿ ನಾನು ಇರ್ತೀನಿ ತಾಯಿ. ಯಾವುದೇ ಯೋಚನೆ ಮಾಡಿದ್ರು ಮೊನ್ನೆ ನರೇಂದ್ರ ಮೋದಿ ಗ್ಯಾರಂಟಿ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ 5 ಕೆಜಿ ಅಕ್ಕಿಯನ್ನು ಪುನಃ 5 ವರ್ಷಗಳ ಕಾಲ ಮುಂದುವರಿಸುವಂತ ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ 75 ವರ್ಷ ಆದಂತ ಎಲ್ಲ ಹಿರಿಯರಿಗೆ ನಮ್ಮೆಲ್ಲರ ಹೆಸರು ಮೇಲೆ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದಾರ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ತನಕ ನಾವು ಯಾವುದೇ ಕಾಯಿಲೆ ಬಂದ್ರೆ ಕೂಡ ಫ್ರೀ ಆಗಿ ಯಾವ ಆಪರೇಷನ್ ಆದ್ರೂ ಕೂಡ 5 ಲಕ್ಷ ರೂಪಾಯಿ ತನಕ ನಾವು ಆಪರೇಷನ್ ಕೂಡ ಮಾಡ್ಕೋಬಹುದು. ಇವತ್ತು ನರೇಂದ್ರ ಮೋದಿಜಿಯವರು ಇವತ್ತು ಸಾಕಷ್ಟು ಮಂದಿ ಯುವಕರಿಗೆ ಇವತ್ತು ಮುದ್ರಾ ಯೋಜನೆ ಅಂತ ಹೇಳಿ ತಂದಾರ. ಆ ಮುದ್ರಾ ಯೋಜನೆಯಲ್ಲಿ ಇದಕ್ಕಿಂತ ಮುಂಚೆ 10 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಮುದ್ರಾ ಯೋಜನೆಯಲ್ಲಿ ಯಾವ್ದನ್ನ ಮಕ್ಕಳು ಓದಿಕೊಂಡು ಕೆಲಸ ಇಲ್ಲ ಅಂತೇಳಿ ತಾವು ಯಾವ್ದನ್ನ ಸಣ್ಣ ಕಾರ್ಖಾನೆಗಳು ತಯಾರು ಮಾಡ್ತಾ, ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು, ಸಣ್ಣ ವ್ಯಾಪಾರಗಳು ಪ್ರಾರಂಭ ಮಾಡ್ಬೇಕಾದಾಗ ಇವತ್ತು ನರೇಂದ್ರ ಮೋದಿಜಿಯವರು ಯಾವುದೇ ಗ್ಯಾರಂಟಿ ಇಲ್ಲಾಗುತ್ತೆ. ಇವತ್ತು ಬ್ಯಾಂಕ್ ಅಲ್ಲಿ ಹೋದ್ರೆ ನೇರವಾಗಿ ತಮಗೆ ಹಣ ಸಿಗಬೇಕು, ತಮಗೆ ಲೋನ್ ಸಿಗಬೇಕನ್ನಂತ ಕಾರಣದಿಂದ ನರೇಂದ್ರ ಮೋದಿಜಿಯವರಿಗೆ ಗ್ಯಾರಂಟಿಯನ್ನು ಕೊಟ್ಟು 20 ಲಕ್ಷ ರೂಪಾಯಿ ಮುದ್ರಾ ಯೋಜನೆಯಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಬಂದಿರಬೇಕು. ಬಾವಳಿ ಪಂಚಾಯತಿ ಹೆಂಗೆ ಪರಿಚಯನೇ ಹಾಕೊಂಡು ಪಾಟೆಗೆ ತಿನ್ನಿ. ಅವ್ರ ಅಣ್ಣ, ಅವ್ರ ತಮ್ಮ ಎಲ್ಲ ನನ್ನ ಫ್ರೆಂಡೇ, ಎಲ್ಲ ನಮ್ಮವರೇ. ಎಲ್ಲ ಏನು ಇದು ಮಾಡಕ್ ಹೋಗ್ಬೇಕ್ರಿ, ಅವ್ರು ಯಾರಲ್ಲ. ಅವ್ರಿಗೆ ಅವರು ಲೋಕಲ್ ಎನ್ನೋದು ಅವ್ರು MP ಏನಾಗಿದ್ದಾರೆ, ಮಂತ್ರಿ ಆಗ್ತಾರ, ಸರ್ಕಾರ ಬರ್ತದ, ಏನು ಯಾಕೆ ಅದು ತಲೆಯಲ್ಲಿ ತೆಗೆದು ಬಿಡ್ರಿ. ಬರ್ತಾರ, ಬಂದ್ರೆ ತಪ್ಪು ಹೊಡಿದ್ರಿ, ಪ್ಯಾಂಟ್ ಹೊಡಿದ್ರಿ, ಓಕೆ ಓಕೆನಾ. ಹೆಣ್ಮಕ್ಳಲ್ಲಿ ಕೇಳಿದ್ರು ನಮಗೆ ಮನೆ ಇಲ್ಲ ಅಂತ. ಅಕ್ಕ, ನಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ, ನನ್ನ ಇಟ್ಟಿಗೆ ನೀನು 1 ವರ್ಷ ನೀರಾಗಿದ್ರು ತರಂಗಿಲ್ಲ. ಹೌದಿಲ್ಲ? ಯಾರಿಗೆ ನಿಜವಾದ ಮನೆ ಇಲ್ಲ ಎಲ್ಲ ಇದು ಮಾಡಿ ನಾನು ಸಬ್ಸಿಡೈಸ್ ರೇಟ್ ನಲ್ಲಿ ಏನ್ ಮನ್ಸಿಗೆ ಕೇಳ್ತೇನೆ. 2 ರೂಪಾಯಿ ಕೇಳಿದ್ರೆ 2 ರೂಪಾಯಿ, 3 ರೂಪಾಯಿ ಕೇಳಿದ್ರೆ 3 ರೂಪಾಯಿ. ಎಲ್ಲ
ನಾಳೆ ಗಾಡಿ ಬಿಡ್ತೇನೆ ನಂದು ಗಾಡಿ ಅಂತ ಎಲ್ಲ ಇದೆ ಅಂತ ಕರೆಕ್ಟ್ ಮಾತಾಡೋಣಲ್ಲ. ಏನ್ ಕೊಡಬೇಕು ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ರೆ ರೈಟ್. ಸರಿ ಈ ಕಡೆ ಬಾ. ನಾವು ಗಾಡಿ ಹಾಕಿಸಿರಿ. ದೇಶಕ್ಕೆ ಮೋದಿ, ಬಳ್ಳಾರಿಗೆ ಶ್ರೀರಾಮುಲು. ಕೊಟ್ಟ ಮಾತಿನಂತೆ ಗುರಿ ಮುಟ್ಟ ತನಕ ಹೆಜ್ಜೆ ಇಡೋಣ ಶ್ರೀರಾಮ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿಗೆ ಶ್ರೀರಾಮುಲವರಿಗೆ ನಮ್ಗೆ ಉಂಡುಂಟಂಗ ಅಂತಂದ್ರು. ಇದು ಉಂಡಲ್ಲಮ್ಮ ನಿಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂತಂದೇಳಿ ಯಡಿಯೂರಪ್ಪಾಜಿ ಅವರು ಭಾಗ್ಯಲಕ್ಷ್ಮಿ ಬಾಂಡ್ ಜಾರಿಗೆ ತಂದು ಕೊಟ್ರು ನಿಮಗೆ. ರೈತರಿಗೆ ರೈತ ಕಿಸಾನ್ ಯೋಜನೆ ಅಡಿಯಲ್ಲಿ 6,000 ಮೋದಿಜಿ ಅವರು ಕೊಡ್ತಿದ್ರು, 4,000 ಯಡಿಯೂರಪ್ಪಾಜಿ ಅವರು ಕೊಡ್ತಿದ್ರು. ಈಗ 4,000 ಕೊಡ್ತಾ ಇಲ್ಲ, ಕಟ್ ಮಾಡಿಬಿಡ 4,000. ಅದಕ್ಕಾಗಿ ದಯಮಾಡಿ, ಯಾಕಂದ್ರೆ ಸಮಯದ ಅಭಾವ ಐತೆ, ಒಂದು ತಮ್ಮ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ನರೇಂದ್ರ ಮೋದಿಜಿ ಅವ್ರನ್ನ ನಾವು ಮತ್ತೆ ಯಾಕೆ ಪ್ರಧಾನಿ ಮಾಡಬೇಕು? ಈ ನಮ್ಮ ಕ್ಷೇತ್ರದ ಕೆಲವು ಶಾಸಕರು ಕೆಲವು ಪ್ರಚಾರದಲ್ಲಿ ಕೇಳ್ತಿದಾರ, ಮೋದಿಜಿ ಅವ್ರು ಏನ್ ಮಾಡ್ಯಾರ ಕೆಲಸ, ಶ್ರೀರಾಮುಲು ಸಾಹೇಬ್ರು ಏನ್ ಕೆಲಸ ಮಾಡ್ಯಾರ ಹೇಳಿ ಅಂತಾರ. ನಾನು ಈ ಸಭೆಯ ಮುಖಾಂತರ ಅವರಿಗೆ ಸವಾಲ್ ಹಾಕ್ತೇನೆ. ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು 10 ವರ್ಷದ ಹಿಂದೆ ನರೇಂದ್ರ ಮೋದಿಜಿ ಅವರ ಸರ್ಕಾರ ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಲೋ ಪಾವರ್ಟಿ ಬಡತನ 30.9% ಇತ್ತು. ಅದಾದ ನಂತರ ನರೇಂದ್ರ ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ 11% ತಂದ್ರು ಬಂಧುಗಳು. 11%ಗೆ ಅಂದ್ರೆ ಏನಂದ್ರೆ 25,000 ಬಡತನದಿಂದ ಇರ್ತಕ್ಕಂಥ ಜನರನ್ನ ಮೇಲೆತ್ತಕ್ಕಂಥ ಕೆಲಸ, 25 ಕೋಟಿ ಜನರ ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ರು. ಇದು ಬಡತನದ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಬಂಧುಗಳೇ. ಅದ್ರ ಜೊತೆಗೆ ಮತ್ತೊಂದೇನಪ್ಪ ಅಂತಂದ್ರೆ ತಮ್ಮ ಗಮನಕ್ಕೆ ತರ್ತೇನೆ. ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಮೊದಲು ಬರೀ 74 ಏರ್ಪೋರ್ಟ್ಗಳಿದ್ವು, ಈಗ 194 ಏರ್ಪೋರ್ಟ್ಗಳಾಗ್ಯಾವ ಬಂಧುಗಳೇ. 194 ಏರ್ಪೋರ್ಟ್ಗಳು. ರಸ್ತೆ ನೋಡ್ರಿ, ಗಡ್ಕರಿ ಅವರ ಸಂದರ್ಭದಲ್ಲಿ ರಸ್ತೆಗಳು ಅವತ್ತಿನ ದಿನ ಒಂದು ದಿನಕ್ಕೆ 14 ಕಿಲೋಮೀಟರ್ ಕಾಮಗಾರಿ ನಡೀತಿತ್ತು. ಇವತ್ತು ಒಂದು ದಿನಕ್ಕೆ 24 ಕಿಲೋಮೀಟರ್ ನಡೀತಿತ್ತು ಬಂಧುಗಳು. 24 ಕಿಲೋಮೀಟರ್. ಒಂದಲ್ಲ ಎರಡಲ್ಲ 108 ಕಾರ್ಯಕ್ರಮಗಳನ್ನ ನಾವು ಹೇಳ್ಬೋದು. ನರೇಂದ್ರ ಮೋದಿಜಿ ಅವರು ಎದಕ್ಕೆ ಬೇಕು ಅಂತಂತಂದ್ರೆ ಆರ್ಥಿಕ ಮುಗ್ಗಟ್ಟು ಒಂದು ಹೇಳ್ತಾನೆ ಬಂಧುಗಳೇ. ಆರ್ಥಿಕ ಮುಗ್ಗಟ್ಟು, ಹಣದುಬ್ಬರದೊಂದು ಹೇಳಿ ನಾನು ಕೈ ಬಿಡ್ತೇನೆ. ಯಾಕಂದ್ರೆ ಹಣದುಬ್ಬರದಲ್ಲಿ 50%ಗಿಂತ ಹೆಚ್ಚು ಆದಾಯ ಕೊಡ್ತಕ್ಕಂಥ ಕುಟುಂಬಗಳನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದತಕ್ಕಂಥ 5 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶ ಕೂಡ ಒಂದು ಬಂಧುಗಳೇ. ಭಾರತ ದೇಶ ಒಂದು. ಈಗ ನೆಕ್ಸ್ಟ್ ನಾವು ಶ್ರೀರಾಮುಲು ಸಾಹೇಬ್ರನ್ನ ಮುಖ್ಯಮಂತ್ರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ರೆ, ನರೇಂದ್ರ ಮೋದಿಜಿ ಅವರಲ್ಲಿ ಮುಖ್ಯಮಂತ್ರಿ ಆಗಿದ್ರೆ, ನಮ್ಮ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ 3ನೇ ಸ್ಥಾನಕ್ಕೆ ಬರ್ತದೆ ಬಂಧುಗಳೇ. 3ನೇ ಸ್ಥಾನಕ್ಕೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಯಾಕಂದ್ರೆ ನರೇಂದ್ರ ಮೋದಿಜಿ ಅವರ ಕನಸು ಭಾರತವನ್ನು ರಕ್ಷಣೆ ಮಾಡಬೇಕು.
ಇಡೀ ಪ್ರಪಂಚ ಭಾರತದ ಕಡೆಗೆ ತಿರುಗಿ ನೋಡ್ಬೇಕಂತ ಹೇಳ್ತಾರೆ ಬಂಧುಗಳು, ತಿರುಗಿ ನೋಡ್ಬೇಕಂತ ಹೇಳ್ತಿದಾರ. ಅದಕ್ಕಾಗಿ ಕೊನೆಯದಾಗಿ ನಾನು ಶ್ರೀರಾಮುಲು ಸಾಹೇಬ್ರವರಿಗೆ ಮತ ಯಾಕೆ ಹಾಕ್ಬೇಕಂತಂದ್ರೆ, ಕಷ್ಟದಲ್ಲಿರ್ತಕ್ಕಂಥ ಬಡವರು ಗರ್ಭಿಣಿ ಸ್ತ್ರೀಯರು, ನನ್ನ ಅಕ್ಕ ತಂಗಿಯರು ಗುಡಿಸಲುಗಳಲ್ಲಿ ಇರ್ತಿದ್ರು. ಅದಾದ ನಂತರ ಇಲ್ಲೇ ನನ್ನ ಎಸ್ ಸಿ ಕಾಲೋನಿಯಲ್ಲಿ ಸಣ್ಣ ಹುಡುಗಿದ್ದಾಗ ಬೆಂಕಿ ಹತ್ತಿಕೊಂಡು ಗುಡಿಸಲು ಉಳಿಸುತ್ತೋದ್ವು. ಅವಾಗ ಯಾರಿದ್ದಿಲ್ಲ. ಇದನ್ನೆಲ್ಲ ನಾನು ನಿರ್ಮಾಣ ಮಾಡ್ಬೇಕಂತಂದೇಳಿ ಶ್ರೀರಾಮುಲು ಸಾಹೇಬ್ರವರು ಆರೋಗ್ಯ ಮಂತ್ರಿ ಆಗಿದ್ದಾಗ 108 ಅಂತ ವಾಹನವನ್ನು ಜಾರಿಗೆ ತಂದ್ರು ಬಂಧುಗಳೇ. 108 ವಾಹನ ಒಂದು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂದಿರ್ತದೆ ಬಂಧುಗಳೇ, ಮನೆ ಬಾಗಿಲಿಗೆ ಬಂದು ನಿಂದಿರ್ತದೆ. ಇಂಥ ವ್ಯಕ್ತಿನ ನಾವು ಕಳ್ಕೋಬೇಕಾ? ಆಲೋಚನೆ ಮಾಡಿ. ಯಾಕಂದ್ರೆ ಶ್ರೀರಾಮುಲು ಸಾಹೇಬ್ರಿಗೆ ಅಧಿಕಾರ ಇಲ್ಲ. ಈಗ ನಮ್ಮ ಎದುರಿಗೆ ನಿಂತಿರ್ತಕ್ಕಂಥ ಶಾಸಕರು ಈಗ ಆಲ್ರೆಡಿ 4 ಬಾರಿ ಶಾಸಕರನ್ನ ಆಯ್ಕೆ ಮಾಡಿ ನಾವು ಮತ್ತೆ ಅದನ್ನು ಬಿಟ್ಟವರು ಲೋಕಸಭೆಗೆ ಬರ್ತಿದಾರ ಬಂಧುಗಳೇ, ಲೋಕಸಭೆಗೆ ಬರ್ತದೆ ಅಂತ ದಯಮಾಡಿ ಅವ್ರು ಒಂದು ಕ್ವಶನ್ ಮಾಡ್ತಿದಾರ. ಯಾಕಂದ್ರೆ ಶ್ರೀರಾಮುಲು ಸಾಹೇಬ್ರವರು ಎಲ್ಲ ಎಲೆಕ್ಷನ್ ಗೆಲ್ಲಿತಾರೆ, ಮತ್ತೆ ಬಿಟ್ಟು ಬೇರೆ ಬರ್ತಾರೆ, ಉಪಚುನಾವಣೆ ನಡೆಸ್ತಿದಾರೆ ಅಂತ ಹೇಳಿ. ನಾನು ಒಂದು ಮಾತು ಕೇಳ್ತೇನೆ, ನೀವು ಶಾಸಕರಾಗಿದ್ರಿ, ಮತ್ತೆ ನೀವು ಎಂಪಿಗೆ ಬಂದ್ರಿ, ಬೇರೆ ಯಾರು ಇದ್ದಿಲ್ಲ ನಮ್ಮ ಎಸ್ ಟಿ ಜನಾಂಗದಲ್ಲಿ, ಅವ್ರಿಗೆ ಕೊಡ್ಬೇಕು ನೀವು. ಅದಕ್ಕಾಗಿ ಶ್ರೀರಾಮುಲು ಸಾಹೇಬ್ರಿಗೆ ಬುದ್ಧಿ ಇಲ್ಲ. ಈಗ ಇರ್ತಕ್ಕಂಥದ್ದು ಅದೇ, ಲೋಕಸಭೆಗೆ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ಸೆಂಟ್ರಲ್ ಅಲ್ಲಿ ಸರ್ಕಾರ ಬರ್ತದೆ, 100% ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ, ನಮ್ಮ ಎದುರಿಗೆ ನಿಂತಿರ್ತಕ್ಕಂಥ ಬಡವರ ಕಣ್ಮಣಿ ಆಗಿರ್ತಕ್ಕಂಥ ಶ್ರೀರಾಮುಲು ಸಾಹೇಬ್ರವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಬಂಧುಗಳೇ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ದಯಮಾಡಿ ಆ ಅವಕಾಶ ನಾವು ಕಳ್ಕೋಬಾರ್ದು. ಒಂದು ವೇಳೆ ಅಪ್ಪಿತಪ್ಪಿ ಇವ್ರನ್ನೇನ ಕಳ್ಕೊಂಡ್ರೆ ಆಪೋಸಿಟ್ ನಾಗಿರ್ತಕ್ಕಂಥವ್ರನ್ನ ಗೆಲ್ಲಿಸಿದ್ರೆ ಅವ್ರು ವಿರೋಧ ಪಾಠ ಕುಂದಿರ್ತಾರೆ. ನಮ್ಮ ಅಭಿವೃದ್ಧಿ ಕೆಲಸ ಹಾಲೆ ನಾವು 20 ವರ್ಷದಿಂದ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದೀವಿ. ಶೂನ್ಯ ನಾನು ಅಭಿವೃದ್ಧಿ ಮಾಡಿ ನಂತರ ಎಲ್ಲಿ ಅಭಿವೃದ್ಧಿ? ನಾನು ಕುರಿಯಕೊಪ್ಪ ಗ್ರಾಮದಲ್ಲಿ 10 ವರ್ಷ ಅಭಿವೃದ್ಧಿ. ಅದಕ್ಕಾಗಿ ಒಂದೇ ಸರಿ ನಾವು ಶ್ರೀರಾಮುಲು ಸಾಹೇಬ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಕುರಿಯಕೊಪ್ಪ ಪುರಸಭೆ ಏನೈತಲ್ಲ, ಈಗ ಅಧಿಕಾರ ಇಲ್ದಂಗೆ ಅಡ್ನಾಡಿ ಇರ್ತತೆ, ಅದನ್ನ ಸರಿದಾರಿ ತರ್ತಕ್ಕಂಥ ಕೆಲಸ ಶ್ರೀರಾಮುಲು ಸಾಹೇಬ್ರ ಕಡೆಯಿಂದ ನಾವು ಮಾಡಿಸ್ತೇವೆ ಎಲ್ಲರೂ ಸೇರಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೇನೆ, ತೋಡುಗೆಲ್ಲ ಆರಿಸ್ತೇವೆ, ಅದು ಕುರಿಯಕೊಪ್ಪ ರೆವಿನ್ಯೂ ಬಂಧುಗಳೇ, ಕುರಿಯಕೊಪ್ಪ ರೆವಿನ್ಯೂ ಅದನ್ನ ಯಾರು ಕೂಡ ಕುರಿಯಕೊಪ್ಪ ಅಂಬಲ್ಲ, ತೋಡುಗೆಲ್ಲ ಆರಿಸ್ ಅಂತಾರ. ಸಾಹೇಬರು ಗೆದ್ದ ತಕ್ಷಣ ಮೊದಲನೇ ಸೆಷನ್ಸ್ ನಲ್ಲಿ ಸಾಹೇಬರ ಗಮನಕ್ಕೆ ತರಿಸಿ ನಾವು ಕುರಿಯಕೊಪ್ಪ ಅಂತ ಮಾರ್ಪಾಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದಕ್ಕಾಗಿ ತಾವೆಲ್ಲ ಒಕ್ಕರ್ಲಿಂದ ಪಕ್ಷಾತೀತವಾಗಿ ನಮ್ಮ ಕುರಿಯಕೊಪ್ಪ ಗ್ರಾಮದಲ್ಲಿ ಯಾವ ಪಕ್ಷ ಇಲ್ಲ, ಎಲ್ಲರೂ ಒಂದೇ ಪಕ್ಷ. ಅದ್ಯಾವುದು? ಶ್ರೀರಾಮುಲು ಕಮಲದ ಹೂವು. ಕಮಲದ ಹೂವಿನ ಗುರುತಿಗೆ ಮತ್ತೆ ಮೇಲುವಾದ ಮತಗಳನ್ನು ಹಾಕ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳಿಗೆ ವಂದಿಸಿ ನಾನು ಒಂದನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ